ವೀಕ್ಷಕರೇ, ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಮಹಾಭಾರತ ವಾಚನ ಮುಂದುವರಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಉತ್ಸಾಹಕ್ಕೆ ನೀವು ಪ್ರೋತ್ಸಾಹಿಸಬೇಕು ಅಲ್ವೇ? ಈ ವಯಸ್ಸಿನಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗಲ್ಲ ಹೀಗೆ ಅಂತ. ಒಮ್ಮೆ ವಿರಾಟನ ಸೇನಾಧಿಪತಿ ಕೀಚಕನು ಅಕ್ಕ ಸುದೇಶ್ನೆಯನ್ನು ನೋಡಲು ಅಂತಃಪುರಕ್ಕೆ ಬಂದಿದ್ದಾನೆ. ಅಲ್ಲಿ ಸೇವಕಿಯಾಗಿ ಸರಳ ಉಡುಗೆಯಲ್ಲೂ ಮುಚ್ಚಿಕೊಳ್ಳಲಾಗದ ಸೈರಂಧ್ರಿಯ ಅಪೂರ್ವ ಅಂಗಸೌಷ್ಠವ ಸೌಂದರ್ಯ ಅವನ ಕಾಮುಕ ಕಣ್ಣಿಗೆ ಬೀಳದೆ ಇರಲಿಲ್ಲ. ಇವಳ್ಯಾರು? ನಿನ್ನ ಅಂತಃಪುರದಲ್ಲಿ ನಾನೆಂದೂ ನೋಡಿಲ್ಲವಲ್ಲ, ಅಕ್ಕನನ್ನು ಕೇಳಿದ್ದಾನೆ ಕೀಚಕ. ಕೀಚಕನ ತುಡುಗು ಬುದ್ಧಿ ತಿಳಿದವಳಾಗಿ ಸುದೇಶ್ನೆಯು ಹೇಳುತ್ತಾಳೆ, ಕೀಚಕ, ಸೈರಂಧ್ರಿ ನನ್ನ ಆಪ್ತ ಸೇವಕಿ, ವಿವಾಹಿತೆ. ಅವಳ ಗಂಡ ಒಲಲನೆಂಬುದೇ ಒಲಲ. ಅವಳ ಗಂಡ ಒಲಲ ನಮ್ಮ ಬಾಣಸಿಗನು. ಅವನು ಮಹಾಬಲಶಾಲಿಯೇ. ನೀನು ಅವನನ್ನು ಈಗಾಗಲೇ ಮಲ್ಲಯುದ್ಧ, ಗೂಳಿ ಕಾಳಗ, ಸ್ಪರ್ಧಾಕಣಗಳಲ್ಲಿ ನೋಡಿರುವೆಯಲ್ಲ. ಸೈರಂಧ್ರಿಯ ತಂಟೆಗೆ ನೀನು ಹೋಗದಿರು. ಬೇಡ ತಮ್ಮ, ಹೋಗದಿರು. ಬೇಡ ಬೇಡ ತಮ್ಮ, ಅವಳ ತಂಟೆಗೆ ಹೋಗಬೇಡ. ಕೀಚಕನು, ಅಕ್ಕ, ಎಂಥ ಹಠಮಾರಿ ಹೆಣ್ಣನ್ನು ಒಲಿಸಿಕೊಂಡವನು, ಎಂಥ ಹಠಮಾರಿ ಹೆಣ್ಣನ್ನು ಒಲಿಸಿಕೊಂಡವನು ಈ ಕೀಚಕ. ಇವನಿಗೆ ಈ ಸೇವಕಿ ಸೈರಂಧ್ರಿ ಯಾವ ಲೆಕ್ಕ ಎನ್ನಬೇಕೆ? ಸುದೇಶ್ನೆ ಇವನಿಗೆಷ್ಟೇ ಹೇಳಿದರು ಕೇಳುವುದಿಲ್ಲವೆಂದು ಇವನ ಪ್ರಾರಬ್ಧ ಕರ್ಮವಿದ್ದಂತಾಗಲಿ ಎಂದುಕೊಂಡಿದ್ದಾಳೆ. ಸೈರಂಧ್ರಿ ಒಬ್ಬಳೇ ಇದ್ದಾಗ ಕೀಚಕನು, ಹಾಯ್ ಸೈರಂಧ್ರಿ, ನಿನ್ನಂಥ ರೂಪಸಿ ಹೆಣ್ಣು ಸೇವಕಿಯಾಗಿರುವುದೇನು? ನನ್ನನ್ನು ಸಂತೋಷಪಡಿಸು ಬಾ. ನನ್ನ ಹೆಂಡಿರನ್ನು ಬಿಟ್ಟು ನಿನ್ನನ್ನೇ ರಾಣಿ ಮಾಡಿಕೊಳ್ಳುವೆ. ಮೇಲವಾಗಿ ಹೇಳಿದ್ದಾನೆ ಕೀಚಕ. ಓಹ್ ರಾಜನ್, ನಾನು ಪರಸ್ತ್ರೀ ಎಂಬುದನ್ನು ಮರೆಯದಿರು. ಒಲಲನ ಹೆಸರು ಕೇಳಿರುವೆ ತಾನೆ? ಅವನನ್ನು ಕುಸ್ತಿ ಕಾಳಗಗಳು, ದ್ವಂದ್ವ ಯುದ್ಧಗಳಲ್ಲಿ ನೋಡಿರುವೆಯಲ್ಲ. ಅವನು ಮಹಾಬಲಶಾಲಿಯೇ. ಮದಿಸಿದ ಗೂಳಿಯನ್ನೇ ಬಗ್ಗಿಸಿ ಕೊಂದು ಬಿಡುವನು. 10 ಜಗಜ್ಜಟ್ಟಿಗಳನ್ನು ಎದುರಿಸಿ ಸೊಪ್ಪು ಸೆದೆ ಬಡಿದಂತೆ ಬಡಿದು ಬಿಸಾಡುತ್ತಾನೆ. ಆ ಒಲನೇ ನನ್ನ ಪತಿಯು. ಇಲ್ಲಿ ಅರಮನೆಯ ಬಾಣಸಿಗನು. ತಿಳಿಯಿತೆ? ಅವನೆಷ್ಟು ಬಲಶಾಲಿಯೋ ಅಷ್ಟೇ ಕೋಪಿಷ್ಟನು.
ರಾಜ ವಿರಾಟನಿಗೂ ಹೆದರದೆ ನಿನ್ನನ್ನೇ ಕೊಂದೇ ಬಿಡುತ್ತಾನೆ ಎಂದಿದ್ದಾಳೆ ಸೈರಂಧ್ರಿ. ಈ ಕೀಚಕನೆಂದರೆ ಏನೊಂದು ತಿಳಿದಿದ್ದೀಯೇ? ಅವನೆಂಥ ಜಗಜ್ಜಟ್ಟಿಯಾದರೂ ಸರಿಯೇ, ಚಚ್ಚಿ ಹಣ್ಣುಗಾಯಿ ನೀರುಗಾಯಿ ಮಾಡುತ್ತಾನೆ. ಬಾ, ನನ್ನೊಂದಿಗೆ ರಮಿಸು, ನೋಡು, ಒಲಲನಿಂದ ನಿನಗೇನು ಸುಖವೇ ಕೋಮಲಾಂಗಿ? ಕಿಸಕ್ಕನೆ ನಕ್ಕನು ಕೀಚಕ. ನೋಡು ಕೀಚಕ, ನೀನು ಮಹಾಬಲಶಾಲಿಯೇ ಇರಬಹುದು, ನೀನು ವಿರಾಟನ ಭಾವಮೈದುನ ಎಂಬುದನ್ನು ಮರೆಯದಿರು. ನೀನೇನು, ನಿನ್ನ ಘನತೆ ಏನು? ಪರಸ್ತ್ರೀಯನ್ನು ಕೆಣಕಿ ಕೈ ಸುಟ್ಟುಕೊಳ್ಳಬೇಡ, ಮೃದುವಾಗಿಯೇ ಹೇಳಿದ್ದಾಳೆ ಸೈರಂಧ್ರಿ ವೇಷಧಾರಿ ದ್ರೌಪದಿ. ಕೀಚಕನು, ಏಯ್ ಸೈರಂಧ್ರಿ, ನೀನೇನು ದ್ರೌಪದಿಯೇ? ನಿನ್ನನ್ನು ಮುಟ್ಟಿದರೆ ಕೈ ಸುಟ್ಟುಕೊಳ್ಳಲು ನಿನ್ನನ್ನು ಅನುಭವಿಸದೇನೆ ಬಿಡುವವನಲ್ಲವೇ ಈ ಕೀಚಕ ಎಂದಿದ್ದಾನೆ. ಬೇಡ ಕೀಚಕ, ನನ್ನ ತಂಟೆಗೆ ಬಂದರೆ ಒಲಲ ನಿನ್ನನ್ನು ಕೊಂದೇ ಬಿಡುತ್ತಾನೆ. ಅವನೇನು ಮಹಾ ಎಂತೆಂಥ ವೀರಾದಿ ವೀರರು, ಅವರನ್ನು ಕೊಂದವನು ನಾನು. ನನ್ನ ಗಂಡ ಎಲ್ಲರಂತಲ್ಲ, ವೀರಾದಿ ವೀರರಿಗೆ ಅವನು ಜಗದೇಕ ವೀರನು. ನನ್ನನ್ನು ಮುಟ್ಟಿ ಮರಣ ತಂದುಕೋಬೇಡ, ಸುಮ್ಮನೆ ಹೋಗು, ದನಿಯೇರಿಸಿ ಎಚ್ಚರಿಸಿದ್ದಳಾಕೆ ಸೈರಂಧ್ರಿ. ಓಹ್, ಹಾಗೋ, ಈಗ ಹೋಗುವೆ. ನನ್ನ ದೈಹಿಕ ಸುಖವೇನೆಂದು ನಿನಗೆ ತೋರಿಸದೆ ಬಿಡುವವನಲ್ಲ ನಾನು ಎಂದು ಕೀಚಕ ಕೆಕ್ಕರಿಸಿ ನೋಡಿ ಹೊರಟು ಹೋಗಿದ್ದಾನೆ. ಸೈರಂಧ್ರಿಯನ್ನು ಕೀಚಕನು ಬಿಡದೇ ಕಾಡುವುದು ಸುದೇಶ್ನೆಗೆ ಅರಿವಾಗದಿರಲಿಲ್ಲ. ಸೈರಂಧ್ರಿ, ಇನ್ಮೇಲೆ ತುಂಬ ಹುಷಾರಾಗಿರಬೇಕು. ಕೀಚಕ ತನ್ನ ಹಠ ಬಿಡದೆ ನಿನ್ನ ಮೇಲೆ ಬಿದ್ದು ಚಟ ತೀರಿಸಿಕೊಳ್ಳದೆ ಇರಲಾರ ಎಂದಿದ್ದಾಳೆ ಸುದೇಶ್ನೆ. ಸೈರಂಧ್ರಿ ವೇಷದ ದ್ರೌಪದಿಗೆ ತನ್ನ ರೂಪವೇ ತನಗೆ ಶತ್ರು ಎಂದು ಗುಣವುಕೊಳ್ಳುವುದಾಯಿತು. ತನಗೆ ಪಾಂಡವರೈವರು ಇನಿತೂ ನೋವಾಗದ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಅವರು ಮಹಾಶೂರರು, ಆದರೇನು ಈಗ ಧರ್ಮಕ್ಕೆ ಕಟ್ಟು ಬಿದ್ದಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಮೊದಲು ಧರ್ಮಪತ್ನಿಯನ್ನು ಕಾಪಾಡುವ ಸತ್ಕರ್ಮವೇ ಧರ್ಮವೆಂದು ಭೀಮಸೇನನು ಮನಸ್ಸು ಮಾಡಿದರೆ ನೀಚ ಕೀಚಕನನ್ನು ಮುಗಿಸಿ ನಮ್ಮ ಅಜ್ಞಾತವಾಸವು ಆಗ ಬಯಲಿಗೆ ಬೀಳುತ್ತದೆ. ಆಗ ಭೀಮನು ದುಷ್ಟ ದುರ್ಯೋಧನನನ್ನು, ದುರುಳ ದುಶ್ಯಾಸನನ್ನು ಎಂದಿದ್ದರೂ ನಾವು ಕೊಲ್ಲದೇ ಇರಲು ಸಾಧ್ಯವಿರಲಿಲ್ಲ. ಈಗ ಯುದ್ಧಕ್ಕೆ ಮಾಡೋಣವೆಂದು ಧರ್ಮರಾಯರನ್ನು ಒಪ್ಪಿಸಿಯೇ ತೀರುತ್ತಾನೆಂದೇ ಗಾಢವಾಗಿ ಚಿಂತಿಸಿದ ದ್ರೌಪದಿಯು ಕೀಚಕ ತನ್ನನ್ನು ಪ್ರೀತಿಸಿದ್ದಾನೆಂದೇ ಭೀಮನಿಗೆ ಹೇಳಲು ಸಿದ್ಧಳಾಗಿದ್ದಾಳೆ. ಅಷ್ಟರಲ್ಲೇ ಕೀಚಕನು
ಸುದೇಶ್ನೆಯು ಒಬ್ಬಳೇ ಇದ್ದಾಗ, ಅಕ್ಕ, ನೀನು ಹೇಗಾದರೂ ಮಾಡಿ ಸೈರಂಧ್ರಿಗೆ ಉಪಾಯವಾಗಿ ನನ್ನ ಅರಮನೆಗೆ ಕಳಿಸಿಕೊಡು ಎಂದಿದ್ದಾನೆ. ಸುದೇಶ್ನೆಯು ತಮ್ಮ ಪರಸ್ತ್ರೀ ವ್ಯಾಮೋಹವು ಖಂಡಿತ ಬೇಡ, ಅದೆಂದಿದ್ದರೂ ಅವಳ ಮೇಲೆ ಕಣ್ಣು ಹಾಕಿದವರನ್ನು ಸುಡುತ್ತದೆ ಎಂದು ಮತ್ತೆ ಎಚ್ಚರಿಸಿದ್ದಾಳೆ. ಸುದೇಶ್ನೆ, ಅಕ್ಕ, ನನ್ನನ್ನು ಸುಡಲು ಅವಳೇನು ದ್ರೌಪದಿಯೇ ಎಂದು ಕೀಚಕ ಕಿಶಕ್ಕನೆ ನಕ್ಕಿದ್ದಾನೆ. ಅವನು ದ್ರೌಪದಿಯ ಮಾನಭಂಗ ಪ್ರಕರಣದ ಸುದ್ದಿ ಕೇಳಿದವನೇ ತಾನೇ. ಕೀಚಕ, ಪರಸ್ತ್ರೀಯನ್ನು ಮುಟ್ಟಿದರೆ ನೀನು ಕೆಡೋದಷ್ಟೇ ಅಲ್ವೋ, ನಮ್ಮ ಕುಲಕ್ಕೆ ಕೇಡು. ಬಂಧು ಬಳಗದಿಂದ ದೂರವಾಗುವೆ. ಬೇಡ ತಮ್ಮ, ನನ್ನ ಮಾತು ಕೇಳು. ಅವಳನ್ನು ಕಣಕಲು ಹೋಗದೆ ಸುಮ್ಮನಿರು. ಇರು. ಸುದೇಶ್ನೆಯ ಧ್ವನಿ ಕಂಪಿಸಿದೆ. ಅವಳ್ಯಾರು? ನಿನ್ನ ಸೇವಕಿ ತಾನೆ. ನೀನು ಹೇಳಿದಂತೆ ಕೇಳಲೇಬೇಕಷ್ಟೇ. ಅವಳು ಕೇಳದಿದ್ದರೆ ಗದಿರಿಸಿ ಕಳುಹಿಸು ನನ್ನ ಬಳಿಗೆ. ಇಲ್ಲದಿದ್ದರೆ ನಾನೇ ವಿಷ ಕುಡಿದು ಸಾಯುವೆನು ಎನ್ನಬೇಕೇ? ಕಾಮ ಪಿಪಾಸು ಕೀಚಕ. ಸುದೇಶ್ನವು ಅತೀವ ಸಹನೆಯಿಂದ, ಇನ್ನು ನಿನ್ನ ಪ್ರಾರಬ್ಧ ಕರ್ಮ ಇದ್ದಂತಾಗಲಿ. ನಾಳೆ ಬೆಳಗ್ಗೆ ಮದ್ಯವನ್ನು ತರಲು ಸೈರಂಧ್ರಿಯನ್ನು ನಿನ್ನ ಅರಮನೆಗೆ ಕಳಿಸುವೆನು ಎಂದಿದ್ದಾಳೆ ರಾಣಿ ಸುದೇಶ್ನೆ. ಮಾರನೆಯ ದಿನ ಬೆಳಗ್ಗೆ ಸೂರ್ಯೋದಯವಾಗಿ ಹೊತ್ತು ನೆತ್ತಿಗೇರುವ ಸಮಯಕ್ಕೆ ಸುದೇಶ್ನೆಯು, ಸೈರಂಧ್ರಿ, ನನಗೆ ಮದ್ಯವಿಲ್ಲದೆ ಕೆಲವು ದಿನಗಳಾದವು. ಇತ್ತೀಚೆಗೆ ನನ್ನ ಆರೋಗ್ಯ ಸ್ವಲ್ಪ ಮದ್ಯ ಸೇವಿಸಬೇಕೆಂದು ವೈದ್ಯರು ಹೇಳಿದ್ದಾರೆ ನನ್ನ ಆರೋಗ್ಯಕ್ಕೆ. ಹಾಗಾಗಿ ನೀನು ಕೀಚಕನ ಅರಮನೆಗೆ ಹೋಗಿ ಒಂದು ಬಟ್ಟಲು ಮದ್ಯ ತರಬೇಕು. ಹೋಗಿ ಬಾ ಎಂದಿದ್ದಾಳೆ. ಓ ಮಹಾರಾಣಿ, ದಯಮಾಡಿ ನನ್ನನ್ನು ಕೀಚಕನ ಹತ್ತಿರ ಕಳಿಸದಿರು. ಅವನು ನನ್ನನ್ನು ಬಲಾತ್ಕಾರ ಮಾಡದೆ ಬಿಡಲಾರೆನು. ಬೇರೆ ಯಾರನ್ನಾದರೂ ಕಳಿಸು ಎಂದು ಕೈಮುಗಿದು ಅಲವತ್ತುಕೊಂಡಿದ್ದಾಳೆ ಸೈರಂಧ್ರಿ ವೇಷಧಾರಿ ದ್ರೌಪದಿ. ಹೇಳಿದ್ದೇನಲ್ಲ ಸೈರಂಧ್ರಿ, ಕೀಚಕನ ಮಾತೇ ಇಲ್ಲಿ ನಡೆಯುವುದೆಂದು. ನಮ್ಮ ರಾಜ್ಯಕ್ಕೆ ಅವನೇ ಬಲಿಷ್ಠನು. ಅವನ ಮುಂದೆ ವಿರಾಟನು ಅಸಹಾಯಕನೇ. ಓಹ್, ಈ ದುಷ್ಟ ಬುದ್ಧಿ ಕೇಡಿಗರಿಗೆ ಅದೇಕೆ ದೈತ್ಯ ಶಕ್ತಿ ಇರುವುದು? ಕಾಣೆವೆಲ್ಲ. ನೀನೀಗ ಹೋಗಲೇಬೇಕು ಸೈರಂಧ್ರಿ. ಸುದೇಶ್ನೆ ಕಳಿಸಿದಾಳೆಂದು ಹೇಳು. ತಲೆಗೆ ಸೆರೆಗೆಳೆದುಕೋ. ಈ ಬಟ್ಟಲು ತೆಗೆದುಕೋ. ಇದಕ್ಕೆ ಮದ್ಯ ಸುರಿದುಕೊಂಡು ಅಲ್ಲಿ ನಿಲ್ಲದೆ ಬಂದು ಬಿಡು ಒತ್ತಾಯಿಸಿದ್ದಾಳೆ ಸುದೇಶ್ನೆ. ನಿರ್ವಾಹವಿಲ್ಲದೆ ಬಟ್ಟಲು ತೆಗೆದುಕೊಂಡು ಹೊರಟ ಸೈರಂಧ್ರಿ ಸ್ವಲ್ಪ ದೂರದಲ್ಲಿದ್ದ ಕೀಚಕನ ಅರಮನೆಗೆ ನಿಧಾನವಾಗಿ ಹೆಜ್ಜೆ ಹಾಕಿದ್ದಾಳೆ. ಸೂರ್ಯದೇವನು ನೆತ್ತಿ ಮೇಲೆ ಏರುತ್ತಿದ್ದಾನೆ. ಕೀಚಕನ
ಅರಮನೆಯು ಸಮೀಪಿಸಿದೆ. ಅವನ ಖಾಸಗಿ ಕೋಣೆಯ ಬಾಗಿಲು ತೆರೆದಿದೆ. ಅಲ್ಲಿ ಯಾರ ಸುಳಿವೂ ಇಲ್ಲ. ಅವನಿಗೆ ಹೆಂಡತಿಯರಷ್ಟೋ ತಿಳಿದಿಲ್ಲವಲ್ಲ. ಕಾವಲು ಭಟರು ಅಲ್ಲಿಲ್ಲ. ನಾನು ಬರುವನೆಂದೇ ಈ ಏರ್ಪಾಡೋ ಎಂಬ ಅನುಮಾನದಲ್ಲೇ ಕೋಣೆಯೊಳಗೆ ಕಾಲಿಟ್ಟಳಷ್ಟೇ, ಓ ಸೈರಂಧ್ರಿ, ಬಂದೆಯ, ಬಾ ಕುಳಿತುಕೋ ಎಂದು ಕೀಚಕನು ಬಲು ಖುಷಿಯಿಂದ ಅವಳನ್ನು ಎದುರುಗೊಂಡು ನಗೆ ಬೀರಿದ್ದಾನೆ. ನಾನು ಕುಳಿತುಕೊಳ್ಳಲು ಬಂದಿಲ್ಲ ಎಂದವಳೆ ಸೈರಂಧ್ರಿಯು. ತಲೆಯಿಂದ ಕೆಳಗೆ ಸರಿಯುವ ಸೆರಗನ್ನು ಮತ್ತೆ ಮೇಲೆ ಎಳೆದುಕೊಂಡವಳೆ. ಮೂಲೆಯೊಂದರಲ್ಲಿ 3 ಕಾಲಿನೆತ್ತರದ ಮರದ ಪೀಠದ ಮೇಲಿದ್ದ ಪೂಜೆಯಲ್ಲೇ ಮಧ್ಯೆ ಇರಬೇಕೆಂದು ಅದರ ಮುಚ್ಚಳ ತೆರೆಯುತ್ತಿದ್ದಂತೆ ಗಮ್ಮನೆ ಮದ್ಯದ ವಾಸನೆ ಬಡಿದಿದೆ. ಅದನ್ನು ಬಟ್ಟಲಿಗೆ ಸುರಿದು ಸುರಿಯುವಾಗ ಅವಳ ಬೆನ್ನ ಹಿಂದೆ ಬಂದು ನಿಂತ ಕೀಚಕನು, ಸೈರಂಧ್ರಿ, ಆ ಬಟ್ಟಲನ್ನು ಅಲ್ಲಿಡು, ಬೇರೆ ದಾಸಿಗೆ ಹೇಳುವೆನು, ತೆಗೆದುಕೊಂಡು ಹೋಗುತ್ತಾಳೆ ಎಂದವನೇ ಅವಳ ಬೆನ್ನ ಮೇಲೆ ಹಾವಿನ ಹೆಡೆಯಂತೆ ಇಳಿದ ನುಣುಪು ಕೇಶರಾಶಿಯನ್ನು ಕೈಯಿಂದೆತ್ತಿ ಸವರಿದವನೇ, ವಾರೆವಾ, ನಿನ್ನಂಥ ಚಂದುಳ್ಳೆ ಚೆಲುವೆ ಸೇವಕಿಯಾಗುವುದೆಂದರೇನು? ಪಟ್ಟದ ರಾಣಿಯಾಗುವಾಕೆ ನೀನು. ನನ್ನ ಹೆಂಡತಿಯರೆಲ್ಲರೂ ನಿನಗೆ ದಾಸಿಯರಾಗುವಂತೆ ಮಾಡುವೆನು, ಸೈರಂಧ್ರಿ ಎನ್ನುತ್ತಾ ಅವಳ ರೆಟ್ಟೆ ಹಿಡಿದೆಳೆಯಲು ಮುಂದಾಗಿದ್ದಾನೆ ಕೀಚಕ. ತಕ್ಷಣವೇ ಕೆಂಡಮಂಡಲವಾದ ಸೈರಂಧ್ರಿ ದ್ರೌಪದಿಯು ಅವನ ಕೈಗೆ ಸಿಕ್ಕದೆ ಸರಕ್ಕನೆ ದೂರ ಸರಿದು ಬಾಗಿಲತ್ತ ಧಾವಿಸಿದ್ದಾಳೆ. ಕೀಚಕನು ಅವಳ ಕೇಶರಾಶಿ ಜಗುತ್ತಿದ್ದಾನೆ. ಅದಾಗಲೇ ತುಂಬಿದ ಸಭೆಯಲ್ಲಿ ಬಿಚ್ಚಿದ್ದ ಜಡೆಯನ್ನು ಕಟ್ಟುವುದಿಲ್ಲವೆಂದೇ ಶಪಥ ಮಾಡಿದ್ದಳಲ್ಲವೇ ಪಾಂಚಾಲಿ. ಈಗ ತನ್ನ ಬೆನ್ನಿಗೆ ಕೈ ಹಾಕಿ ಅದನ್ನು ರಭಸದಿಂದ ಮುಂದಕ್ಕೆಳೆದುಕೊಳ್ಳಲು ನುಣುಪಾದ ಕೇಶರಾಶಿಯು ಕೀಚಕನ ಕೈಯಿಂದ ಜಾರಿ ಹೊರಬರುತ್ತಿದ್ದಂತೆ ಸರಕ್ಕನೆ ಕೋಣೆಯಿಂದ ಹೊರಗೋಡಿ ಬಂದಿದ್ದಾಳೆ. ದಾರಿಯಲ್ಲಿ ತಲೆ ಎತ್ತಿ ಸೂರ್ಯನ ಪ್ರಕರಣ ಕಿರಣಗಳೆಡೆ ಸೂಕ್ಷ್ಮ ನೋಟ ಹರಿಸಿದವಳೆ. ಓ ಸೂರ್ಯದೇವ, ನಾನು ಪಾಂಡವರಿಗೆ ಪಾಂಚಾಲಿಯಾಗಿ ನಾಡಿನಲ್ಲೂ ಕಾಡಿನಲ್ಲೂ ಕಷ್ಟ ಸಂಕಷ್ಟಗಳನ್ನು ಅಪಮಾನವನ್ನು ಸಹಿಸಿಕೊಂಡು ನನ್ನ ಪತಿಯರೊಂದಿಗೆ ಪಾವಿತ್ರ್ಯತೆಯಲ್ಲಿ ಸಂಸಾರಿಣಿಯಾಗಿರುವುದು. ಓ ಸೂರ್ಯದೇವ, ನೀನು ಯುಗ ಯುಗಗಳಿಂದಲೂ ಪ್ರಜ್ವಲಿಸುತ್ತಿರುವೆ ಅಷ್ಟೇ. ಅದು ಸತ್ಯವೇ ಆಗಿದ್ದರೆ ಈ ಸತ್ಯವೇ ಈ ಕಾಮಾಂಧ ಕೀಚಕನಿಂದ ನನ್ನನ್ನು ಕಾಪಾಡಲಿ ಎಂದೇ ಸೂರ್ಯದೇವನನ್ನು ಪ್ರಾರ್ಥಿಸಿದ್ದಾಳೆ ದ್ರೌಪದಿಯು.